ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ಅವತ್ತಿಂದ ವೀಡಿಯೋ ಮಾಡೋಕ್ಕಿಲ್ಲ. ಸೊ ದರ್ಶನ್ ಸರ್ ಅವರ ಒಂದು ಅಪ್ಡೇಟ್ ಅಂದರೆ ಡಿ ಬಾಸ್ ಅವರ ಒಂದು ಕೋರ್ಟ್ ವಿಚಾರ ಏನಾಯಿತು, ಹೆಂಗೆ ವಾದ ಮಾಡಿದ್ರು, ಈ ವಾದ ವಿವಾದಗಳು ಹೆಂಗಾಯಿತು ಅನ್ನೋದು ವೀಡಿಯೋ ಮಾಡೋಕ್ಕಿಲ್ಲ. ಕ್ಷಮೆ ಇರಲಿ, ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಿಲ್ಲ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ, ಸೊ ನಾಳೆ ಬೆಳಿಗ್ಗೆ SP ಅವರು ವಾದನ ಮಂಡನೆ ಮಾಡಲಿದ್ದಾರೆ. ಅಂದರೆ ಪೊಲೀಸ್ ಅವರ ಲಾಯರ್ ಏನಿದ್ದಾರೆ ಅವರು ನಾಳೆ ವಾದವನ್ನು ಮಾಡಲಿದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಏನು CV ನಾಗೇಶ್ ಸರ್ ಅವರು ಏನು ಪಾಯಿಂಟ್ ಟು ಪಾಯಿಂಟ್ 12 ಪಾಯಿಂಟ್ಗಳನ್ನು ಹಾಕಿ ಚೆನ್ನಾಗಿ ಜಡಿದಿದ್ದಾರೆ ಪೊಲೀಸವ್ರಿಗೆ. ಚಾರ್ಜ್ ಶೀಟಲ್ಲಿ ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಅವರ ಒಂದು ಇದರಲ್ಲಿ ಕೈವಾಡ ಇಲ್ಲ ಅನ್ನೋದು ಕೂಡ ಒಂದು ಸಾಕಷ್ಟು ಎವಿಡೆನ್ಸ್ಗಳ ಮುಖಾಂತರ ಅವರು ಇಲ್ಲವೇ ಇಲ್ಲ, ಈ ಕೊಲೆ ಪ್ರಕರಣದಲ್ಲಿ ಭಾಗಿನೇ ಆಗಿಲ್ಲ ಅನ್ನುವ ನಿಟ್ಟಲ್ಲಿ ವಾದವನ್ನು ಮಾಡಿದ್ದಾರೆ CV ನಾಗೇಶ್ವರ. ಹಾಗೆ ಬೇಲನ್ನು ಯಾಕೆ ಕೊಡಬೇಕು ದರ್ಶನ್ ಅವ್ರಿಗೆ, ಡಿ ಬಾಸ್ ಅವ್ರಿಗೆ ಬೇಲನ್ನು ಯಾಕೆ ಕೊಡಬೇಕು ಅನ್ನೋದು ಕೂಡ ಅಲ್ಲಿ ಒಂದು ಕ್ಲಾರಿಫಿಕ್ಷನ್ ಆಗಿ ಒಂದು ಜಡ್ಜಿನ ಮುಖಾಂತರ ಒಂದು ನ್ಯಾಯಾಧೀಶರ ಅವ್ರಿಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ನಾಳೆ ಒಂದು ವಾದ ವಿವಾದ, ನಾಳೆ ನಿಜಕ್ಕೂ ಹೇಳ್ಬೇಕಂದ್ರೆ ನಾಳೆ ಅಂತೂ ದರ್ಶನ್ ಅಭಿಮಾನಿಗಳಿಗೆ, ಹಾಗೆ ದರ್ಶನ್ ಸರ್ಗೆ, ನಮ್ಮ ಡಿ ಬಾಸ್ಗೆ, ಅವರ ಅಭಿಮಾನಿಗಳಿಗೆ, ಸೆಲೆಬ್ರಿಟೀಸ್ಗಳಿಗೆ ಒಂದು ಮಹತ್ವವಾದ ದಿನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಏನಾಗುತ್ತೆ, ನಾಳೆ ಬೇಲ್ ಸಿಗುತ್ತಾ ಅಥವಾ ಇನ್ನೇನಾದ್ರು ಮುಂದಕ್ಕೆ ಹಾಕ್ತಾರಾ, ಎಷ್ಟು ದಿನ ಅಂತ ಮುಂದಕ್ಕೆ ಹಾಕ್ತಾರೆ, ಹೀಗೆ ಮುಂದಕ್ಕೆ ಹಾಕ್ತಾ ಹೋದರೆ ಏನಾಗುತ್ತೆ ಅನ್ನೋ ತುಂಬ ಕುತೂಹಲ ಒಂದು ಮೂಡ್ತಾಯಿದೆ. ಸೊ ನಿಜಕ್ಕೂ ಹೇಳ್ಬೇಕಂದ್ರೆ CV ನಾಗೇಶ್ವರ ಸರ್ ಅವರು ಮಾಡಿರುವಂಥ ವಾದ ಇದೆಯಲ್ಲ, ಅದಂತೂ ಹೇಳೋಕ್ಕಾಗದೇ ಇರೋಷ್ಟು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಂಥ ಒಂದು ಕೇಸಲ್ಲಿ, ಕೊಲೆ ಕೇಸ್ ಪ್ರಕರಣದಲ್ಲಿ ಈ ಥರ ಒಂದು ಚಾರ್ಜ್ ಶೀಟ್ ಹಾಕಿದ್ರೂ ಕೂಡ ಅದರ ಲೋಪದೋಷಗಳನ್ನು ಕಂಡುಹಿಡಿದು ಅವ್ರನ್ನ ದರ್ಶನ್ ಸರ್ ಅವ್ರು ಇದ್ರ ಪಾತ್ರನೇ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಅದಕ್ಕೆ ಗಡ್ಸ್ಬೇಕು ಕಣ್ರಿ. ಯಾಕೆ ಅಂದರೆ ಎಲ್ಲರೂ ಸಿಗಿಸ್ಬೇಕು ದರ್ಶನ್ ಅವ್ರನ್ನ ಈ ಕೇಸಲ್ಲಿ ಸಿಗಿಸಲೇಬೇಕು ಅಂತ ಹೇಳಿ ಹೋರಾಡ್ತಾಯಿದ್ರೆ ನಮಗೆ ಈ ಪ್ರಕರಣದಲ್ಲಿ ಗೊತ್ತಾಗುತ್ತೆ. ದರ್ಶನ್ ಸರ್ ಅವರು ಕೂಡ ಚಾರ್ಜ್ ಶೀಟಲ್ಲಿ ದರ್ಶನ್ ಅವರು ಕೂಡ ಹೇಳಿದ್ದಾರೆ. ದರ್ಶನ್ ಸರ್ ಅವರು ಏನಂತ, ನಾನು ಹೋಗಿದ್ದು ನಿಜ, ಡೇಟ್ ಹೊಡೆದಿದ್ದು ನಿಜ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ದರ್ಶನ್ ಸರ್ನ ಸಿಗಿಸ್ಲಿಕ್ಕೋಸ್ಕರ ಏನೇನು ಪಿತೂರಿಗಳು ಮಾಡಿದ್ದಾರೆ ಅನ್ನೋದು ಈ ಒಂದು ಮೊನ್ನೆ ನಡೆದಂಥ ಒಂದು ವಾದದಲ್ಲಿ CV ನಾಗೇಶ್ವರ ಮಂಡನೆ ಮಾಡಿದ್ದಾರೆ. ಯಾವ ರೀತಿ ದರ್ಶನ್ ಸರ್ ಅವನ್ನ ಸಿಗಿಸಲಾಗಿದೆ ಈ ಕೇಸಲ್ಲಿ ಅಂತ. ಸೊ ನೋಡಿದಾಗ ಓವರಾಲ್ ಎಲ್ಲ ಹೇಳಿಕೆಗಳನ್ನು, 14 ಆರೋಪಿಗಳ ಹೇಳಿಕೆಯನ್ನು ನೋಡಿದಾಗ ನಮಗೂ ಅನಿಸುತ್ತೆ, ಎಲ್ಲ ಹೇಳೋದು ಏನಪ್ಪ ಅಂದರೆ ದರ್ಶನ್ ಸರ್ ಅವರು ಹೊಡೆದ್ರು ಅಂತ ಹೇಳ್ತಾರೆ ಹೊರತು ನಾವು ಹೊಡೆದ್ವಿ, ನಾವು ಮಾಡಿದ್ವಿ ಅನ್ನೋದು ಯಾರೂ ಹೇಳ್ತಾ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ CV ನಾಗೇಶ್ವರ ಅವರು ಖಡಕ್ಕಾಗಿ ಪೊಲೀಸವ್ರಿಗೆ ಒಂದು ಬೆಂಡೆತ್ತಿದ್ದಾರೆ. ಪೊಲೀಸವರು ಈ ಕೇಸಲ್ಲಿ ದರ್ಶನ್ ಅವ್ರನ್ನ ಮೇನ್ ಹೈಲೈಟಾಗಿ ಮಾಡಿ ಮಾಧ್ಯಮದವರ ಒಂದು ಹೇಳಿಕೆಯನ್ನು ಅನುಸರಿಸಿ ಈ ಕೇಸಲ್ಲಿ ಅವ್ರು ಹೇಳಿದ ಹಾಗೇ ಮಾಧ್ಯಮಗಳ ಟ್ರಯಲ್ನಂತೆ ಈ ಕೇಸ್ ಆಗಿದೆ ಅನ್ನೋದನ್ನು ಖಡಾಖಂಡಿತವಾಗಿ ಮಕ್ಕೊಡ್ದಂಗೆ ಈ ಕೇಸಲ್ಲಿ ಅವರು ಮೊನ್ನೆ ವಾದವನ್ನು ಮಾಡಿದ್ರು. ನಿಜಕ್ಕೂ ಅವತ್ತು ಕುತೂಹಲಕಾರಿ, ಇವತ್ತೇ ಬೇಲ್ ಸಿಕ್ಬಿಡುತ್ತೆ ದರ್ಶನ್ ಸರ್ ಅವ್ರಿಗೆ, ಇವತ್ತೇ ಹೊರಗಡೆ ಬಂದ್ಬಿಡ್ತಾರೆ ಅಂತ ವೆಯ್ಟ್ನ ಮಾಡ್ತಿದ್ವಿ. ಆದರೆ ದುರಾದೃಷ್ಟವಶಾತ್ ಅಂತಾರಲ್ಲ, ಸೊ ಹಾಗೇನು ಮಾಡೋಕ್ಕಾಗಲ್ಲ. ಸೊ 8ನೇ ತಾರೀಕು ನಾಳೆ ಮಂಗಳವಾರ ಈ ಕೇಸನ್ನು ಹಾಕಿದ್ದಾರೆ. ಮಧ್ಯಾಹ್ನದ ಮೇಲೆ ಅನಿಸುತ್ತೆ, ಮೋಸ್ಟ್ಲಿ ಐ ಥಿಂಕ್ ಸ್ಟಾರ್ಟ್ ಆಗ್ಬೋದು. ಸೊ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಸೊ ಏನಾಗುತ್ತೆ ಅನ್ನೋ ಕಾದು ನೋಡಬೇಕಾಗುತ್ತೆ. ನಿಜಕ್ಕೂ ಇವತ್ತು ಒಂದು ಬಾಸ್ನ ನೋಡೋಕ್ಕೆ ಅವರ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಬಂದಿದ್ದರು. ನೋಡಿ ಅವರು ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾದ್ರೆ ಬೆನ್ನೋವಿಂದ ಸಖತ್ತು ಇದಾಗ್ತಿದ್ದಾರೆ, ಸಫರ್ ಪಡ್ತಾಯಿದ್ದಾರೆ ಬೆನ್ನೋವಿಂದ. ಆದರೂ ಕೂಡ ದರ್ಶನ್ ಸರ್ ಬೇಲು ನೋಡೋದ, ವಿಚಾರಣೆ ಏನು ಮಾಡೋದ, ಬಿಡುಗಡೆ ಆದರೆ ಒಟ್ಟಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋದ ಅಂತ ಇದ್ದಾರೆ. ಬಟ್ ಏನು ಮಾಡೋದು, ನೋಡೋದ. ತಾಯಿ ಚಾಮುಂಡೇಶ್ವರಿ ಇರೋವರೆಗೂ ಏನೂ ಆಗೋಲ್ಲ ಬಾಸ್ಗೆ. ಆರಾಮಾಗಿ ಅವರು ಹೊರಗಡೆ ಬರ್ತಾರೆ, ಆರೋಪ ಮುಕ್ತರಾಗಿ ಹೊರಗಡೆ ಬರ್ತಾರೆ. ಸೊ ಆ ವಾದನ ನೋಡಿದಾಗ ನಮ್ಗನ್ಸುತ್ತೆ ಅವರು ಆರೋಪ ಮುಕ್ತವಾಗಿ ಅವರು ಆಚೆ ಬರ್ತಾರೆ ಅಂತ. ಸೊ ಆ ಥರ ಒಂದು ವಾದವನ್ನು CV ನಾಗೇಶ್ ಸರ್ ಮಾಡಿದ್ದಾರೆ. ಸೊ ನಾಳೆ ನೋಡಬೇಕು SPP ಅವರು ಏನು ವಾದ ಮಾಡ್ತಾರೆ, ಅದರ ವಿರುದ್ಧವಾಗಿ ಇವರು CV ನಾಗೇಶ್ ಸರ್ ಯಾವ ರೀತಿ ಒಂದು ವಾದ ಮಾಡ್ತಾರೆ, ಅದ್ರ ಮೇಲೆ ದರ್ಶನ್ ಸರ್ ಅವರ ಒಂದು ಬೇಲ್ ಭವಿಷ್ಯ ನಿಂತಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ನಿಜವಾಗ್ಲೂ ಬಾಸ್, ಐ ಮಿಸ್ ಯು ಬಾಸ್.
ಎಲ್ಲ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಿಮ್ಗೆ ಒಳ್ಳೆಯದಾಗಲಿ. ದೇವರು ನಿಮಗೆ ಶಕ್ತಿ ಕೊಡಲಿ. ಆದಷ್ಟು ಬೇಗ ಹೊರಗಡೆ ಬನ್ನಿ. ನಿಮ್ಮನ್ನು ರಾಜನ ಥರ ನೋಡ್ತೀವಿ. ರಾಜ ಯಾವತ್ತಿದ್ದರೂ ರಾಜನೇ. ನಿಮ್ಮನ್ನು ಯಾವ ದೌಲತ್ತಲ್ಲಿ ಮೆರೆಸ್ತಿದ್ವೋ ಅದೇ ದೌಲತ್ತಲ್ಲಿ ಮೆರೆಸ್ತೀವಿ, ಅದೇ ಇದರಲ್ಲಿ ಬಿಡಿಸ್ತೀವಿ. ದುಶ್ಮನ್ಗಳು ಇನ್ಮೇಲಿಂದ ಬಾಸ್ ಆಚೆ ಬಂದಮೇಲೆ 1, 2 ಎಲ್ಲ ಮಾಡ್ಕೋತಾ ಇರಬೇಕು, ನಮ್ಮ ನೋಡಿ ಹುಡ್ಕೋತಾ ಇರಬೇಕು. ಆ ರೀತಿ ನಾವು ಮಾಡ್ತೀವಿ ಬಾಸ್. ನೀವು ಆಚೆ ಬನ್ನಿ ಬಾಸ್, ತಲೆಯನ್ನೇ ಕೆಡಿಸ್ಕೊಬೇಡಿ ಬಾಸ್. ತಾಯಿ ಚಾಮುಂಡೇಶ್ವರಿ ಇರೋವರೆಗೂ ನಿಮ್ಗೆ ಯಾವುದೇ ಕೇಡು ತಾಕಲ್ಲ. ನಾವಿರೋವರೆಗೂ ಏನೂ ಆಗಲ್ಲ ಬಾಸ್. ಲವ್ ಯು ಬಾಸ್. ಸೊ ಹಾಗೆಯೇ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮೇನಾಗಿ ಕಮೆಂಟ್ ಮಾಡಿ. ನಾಳೆ ಏನಾಗ್ಬೋದು, ದರ್ಶನ್ ಸರ್ ಅವ್ರಿಗೆ ಬೇಲ್ ಸಿಗುತ್ತಾ ಅಥವಾ ಇನ್ನೇನಾದರೂ ಆಗುತ್ತಾ, ಮುಂದೂಡುತ್ತಾರಾ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ಹಾಗೆಯೇ ಪೇಜ್ನ ಫಾಲೋ ಮಾಡ್ತೀರಾ ಅಂದರೆ ದಯವಿಟ್ಟು ಫಾಲೋ ಮಾಡಿ. ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಡಿ ಬಾಸ್.